ಕಂಡಕ್ಟರ್ ಮೇಲೆ ಮರಾಠ ಪುಂಡರ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಮ್ಸ್ ಆಸ್ಪತ್ರೆಗೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಭೇಟಿಯನ್ನ ಕೊಟ್ಟಿದ್ದಾರೆ. ಕಂಡಕ್ಟರ್ ಮಹದೇವಪ್ಪ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಘಟನೆ ಬಗ್ಗೆ ಮಹದೇವಪ್ಪರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಘಟನೆ ಬಗ್ಗೆ ನೆನೆದು ಕಣ್ಣೀರನ್ನು ಹಾಕಿದ್ದಾರೆ ಕಂಡಕ್ಟರ್ ಮಹದೇವಪ್ಪ. ಈ ಸಂದರ್ಭದಲ್ಲಿ ಮಹದೇವಪ್ಪನವರಿಗೆ ಧೈರ್ಯವನ್ನ ಹೇಳಿದ್ರು ಕಾರ್ಯಕರ್ತರು, ಕರವೇ ಕಾರ್ಯಕರ್ತರು. ಇಡೀ ಘಟನಾವಳಿ ಹೇಗಾಯ್ತು ಬಸ್ನಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ನಾರಾಯಣಗೌಡರು. ಕರವೇ ಹಾಗೂ ರಾಜ್ಯದ ಜನ ನಿಮ್ಮ ಬೆನ್ನಿಗೆ ಇದೆ, ಹೆದರಬೇಡಿ. ಕಂಡಕ್ಟರ್ ಮೇಲೆ ಹಲ್ಲೆಯಾದ ಪರಿಣಾಮ ಎದೆ ನೋವು ಇದೆ. ಕಂಡಕ್ಟರ್ ಆಸ್ಪತ್ರೆಯ ಸಂಪೂರ್ಣ ವೆಚ್ಚ ಕರವೇ ಭರಿಸುತ್ತದೆ. ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಹೇಳಿಕೆ ಇದು. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಎಂಇಎಸ್ ಗೂಂಡಾಗಳ ಗಡಿಪಾರಿಗೆ ನಾರಾಯಣಗೌಡರು ಒತ್ತಾಯವನ್ನ ಮಾಡಿದ್ದಾರೆ. ಕರವೇ ಹಾಗೂ ರಾಜ್ಯದ ಜನರು ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ ಅನ್ನುವ ಸಂದೇಶವನ್ನ ಕಂಡಕ್ಟರ್ಗೆ ರವಾನೆ ಮಾಡಿದ್ದಾರೆ. ಜೊತೆಗೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸುವುದಾಗಿ ನಾರಾಯಣಗೌಡರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕರಿಗೂ ಈ ಶಿವಸೇನೆ ಗುಂಡಾಗಳಿಗೂ ವ್ಯತ್ಯಾಸ ಏನಿಲ್ಲ. ಮಹಾನ್ ಕ್ರೂರಿಗಳಿದ್ದಾರೆ. ಅವರು ಕಂಡಕ್ಟರ್ ಚಾಲಕರನ್ನ ಕೆಳಗಿಳಿಸಿ ಅವ್ರಿಗೆ ಬಣ್ಣ ಹೊಡೆದು ಅವ್ರ ಹತ್ರ ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳಿಸ್ತಾರೆ. ಅಂದ್ರೆ ಯಾಕೆ ಮಹಾರಾಷ್ಟ್ರಕ್ಕೆ ಜೈ ಅನ್ನಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ನಿಮ್ಮ ರಾಜ್ಯಕ್ಕೆ ಜೈ ಅನ್ನಕ್ಕೆ ನಿಮಗೆ ಗೊತ್ತಿಲ್ವಾ? ಅದಕ್ಕಾಗಿ ಕನ್ನಡಿಗರ ಜೊತೆಯಲ್ಲಿ ಜೈ ಅನ್ನಿಸ್ತೀರಾ? ಇಂಥ ಪುಂಡ ಪೋಖ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾಗಿ ಉತ್ತರವನ್ನ ಕೊಡುತ್ತೆ. ಸಿಪಿಐನ ವರ್ಗಾವಣೆ ಮಾಡಿದ್ರೆ ಸಾಲದು, ಅವನ್ನ ಸಸ್ಪೆಂಡ್ ಮಾಡ್ಬೇಕು. ಅವನ್ನ ಸಸ್ಪೆಂಡ್ ಆದ್ರೆ ಇನ್ ಬಾಕಿ ಅಧಿಕಾರಿಗಳಿಗೂ ಒಂದಿಷ್ಟು ಏನಾದ್ರೂ ಈ ತರ ತಪ್ಪು ಮಾಡುವಾಗ ಭಯ ಬರುತ್ತೆ. ಹಾಗಾಗಿ ಅವ್ರನ್ನ ವರ್ಗಾವಣೆ ಮಾಡಿ ನೀವು ಸುಮ್ಮನೆ ಕೂರಂಗಿಲ್ಲ. ಜಿಲ್ಲಾಡಳಿತ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವ್ರನ್ನ ತಕ್ಷಣ ಅವ್ರ ಮೇಲೆ ಕ್ರಮ ಹಾಕಬೇಕು. ಜಿಲ್ಲಾ ಆಡಳಿತದ ಭಾಷೆ ಕನ್ನಡ, ಕನ್ನಡದಲ್ಲಿ ಆಡಳಿತ ಮಾಡಬೇಕು.